ಥ್ಯಾಂಕ್ ಯು. ಕೆಆರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ರಸ್ತೆ ಮೇಲೆ ಕುಂತು ಒಂದ್ ಕಡೆ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ರೈಟ್ ಪಾರ್ಕಿಂಗ್ ಬಂದಿದ್ರಿಂದ ನಮಗೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡ್ತಿಲ್ಲ, ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತಿಲ್ಲ ಎಂಬುದು ತಾಕೀತು ಮಾಡಿದರೆ. ಬಿಡ್ತಲೆ ಎಂಬ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತಿದ್ದಾರೆ. ನೋಡ್ತಿರಬಹುದು ಎಲ್ಲಾ ವ್ಯಾಪಾರಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯುತ್ತಿದೆ. ಒಂದ್ ಕಡೆ ಪೊಲೀಸರು ದಬ್ಬಾಳಿಕೆ ಮಾಡ್ತಾರೆ, ವ್ಯಾಪಾರ ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬೆಳಗ್ಗೆ 7ರಿಂದ ಈ ಒಂದು ಕೆಆರ್ ಮಾರ್ಕೆಟ್ ಜನಜಂಗುಳಿ ವ್ಯಾಪಾರ ಬಲು ಜೋರಾಗಿರುತ್ತೆ. ಸಿಟಿಯ ಹಲವು ಜನರು ಈ ಒಂದು ಮಾರ್ಕೆಟ್ಗೆ ಬಂದು ತೆಗೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಕಡಿಮೆ ದರದಲ್ಲಿ ಸಿಗುತ್ತೆ ಎಂಬ ಕಾರಣಕ್ಕೆ ಸಾಕಷ್ಟು ಜನ ಈ ಒಂದು ಕೆಆರ್ ಮಾರ್ಕೆಟ್ ಅಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ. ಬಟ್ ಸದ್ಯ ಇಲ್ಲಿ ಸುತ್ತಮುತ್ತ ರಸ್ತೆ ಮೇಲೆ ವ್ಯಾಪಾರ ಮಾಡೋಕೆ ಬಿಡ್ತಿಲ್ಲ ಎಂಬ ಕಾರಣಕ್ಕೆ ಈಗ ಆಕ್ರೋಶವಾಗಿದೆ. ರೈಟ್ ಪಾರ್ಕಿಂಗ್ ಸುತ್ತ ಬ್ಯಾರಿಕೇಡ್ ಹಾಕಿದರೆ. ಒಂದ್ ಕಡೆ ಪಾರ್ಕಿಂಗ್ ಒಳಗೆ ನಮ್ಮ ವೆಹಿಕಲ್ಗಳು ಸಹ ಹೋಗಲ್ಲ. 1 ಕಿಲೋಮೀಟರ್ ನಿಲ್ಸ್ಕೊಂಡು ಬರಬೇಕು, ಅನ್ಲೋಡ್ ಮಾಡಕ್ ಆಗ್ತಿಲ್ಲ, ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಒಂದ್ ಕಡೆ ಸುಮಾರು ಇಲ್ಲಿ ಮಹಿಳಾ ವ್ಯಾಪಾರಸ್ಥರಿಂದ ತುಂಬಾ ಆಕ್ರೋಶ ಹೊರಹಾಗ್ತಿದ್ರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಕಿಡಿಕಾಡ್ತಿದ್ರೆ ನಮ್ಮ ಮನೆಗೂ ಸ್ಪಂದನೆ ಮಾಡಬೇಕು, ಇಲ್ಲಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಡ್ಬೇಕೆಂಬುದು ಇವ್ರದ್ದು ಒತ್ತಾಯವಾಗಿದೆ. ಮಾತಾಡಿಸ್ತಿಲ್ಲಿ ತುಂಬಾ ಜನ ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ಮಾತಾಡಿಸ್ತೀನಿ ಏನ್ ಹೇಳ್ತಾರೆ ಕೇಳ್ತೀರಿ. ಯಾಕಂದ್ರೆ ಆಕ್ರೋಶ ದೊಡ್ಡ ಮಟ್ಟದಲ್ಲಿದೆ. ಯಾಕಂದ್ರೆ ಇದು ಸುಮಾರು ದಿನಗಳಿಂದ ಜಿಬಿಎ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ಮನವಿಗೆ ಇನ್ನೂ ಜಿಬಿಎ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ. ಮೇಡಮ್ ನಮಸ್ತೆ. ಈಗ ನೀವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಾ, ರಸ್ತೆ ಮೇಲೆ ಕುಳಿತು ಹೋರಾಟ ಮಾಡ್ತಿದ್ರೆ, ಜಿಬಿಎ ಅಧಿಕಾರಿಗಳಿಗೆ ಏನಂತ ಮನವಿ ಮಾಡ್ತಾರಂತ? ಬೀದಿ ವ್ಯಾಪಾರಿಗಳು ಆ ಕಾಲದಿಂದ ಇದು ಬಿಟ್ರೆ ನಮ್ಗೆ ಏನು ಅನುಕೂಲ ಇಲ್ಲ. ನಮ್ಮ ಮಕ್ಕಳು ಮರಿ ನಾವು ಎಲ್ಲ ಇದೆ, ನಮಗೆ ಸಂಸ್ಥೆ ಮಾಡಿ ಕೊಡ್ಬೇಕು ನೀವು. ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಮ್ ಫುಟ್ಪಾತ್ ವ್ಯಾಪಾರಿಗೆ ಎಲ್ಲರೂ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ದೊಡ್ಡವರು, ನಮ್ಮಂತ ಅವ್ರ ತರ ದುಡ್ಡು ನಮ್ಮ ಹತ್ರ ಇಲ್ಲ. ಎಲ್ಲ ನಾವೆಲ್ಲ ಬಡವ್ರ ಜನ, ನಮ್ಗೆ ಏನು ಇಲ್ಲ. ನಾವು ಹೊಟ್ಟೆ ಪಾಡಿಗೆ ಇಲ್ಲೇ ಬಂದ್ ಮಾಡ್ಬೇಕು. ನಮ್ಗೆ ಮಕ್ಕಳು ಇದೆ, ಬಡ ಜನರಿದೆ, ಗಂಡ ಇಲ್ದೇವ್ರು ಇದ್ದಾರೆ, ದುಡ್ಡು ಇಲ್ದೇ ಇರೋರು ಇದ್ದಾರೆ. ಎಲ್ಲ ಇಲ್ಲಿ ಬಂದು ಕಾಲ ವ್ಯಾಪಾರ ಮಾಡೋರು ನಮ್ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವರು ತುಂಬಾ ನಮ್ಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಈ ಪಾರ್ಕಿಂಗ್ ಗೆ ನಾವು ಏನು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅವ್ರ ಪಾರ್ಕಿಂಗ್ ಅವ್ರು ಮಾಡ್ತಾ ಇದ್ದಾರೆ, ಅವ್ರ ದುಡ್ಡು ಹಾಕಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರು ಯಾಕೆ ನಮ್ಗೆ ಬರ್ಬೇಕು? ನಮ್ಗೆ ಏನು ಕೊಡ್ತಾ ಇಲ್ಲ. ಫುಟ್ಪಾತ್ ವ್ಯಾಪಾರಿಗೆ ತುಂಬಾ ಹೊಡಿತಾ ಇದ್ದಾರೆ ಹೊಟ್ಟೆಯಲ್ಲಿ, ಬಡ ಜನರ ಹೊಟ್ಟೆಯಲ್ಲಿ ಅವರು ತುಂಬಾ ಹೊಡಿತಾ ಇದ್ದಾರೆ. ನಾವೇನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ. ನಮ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ? ನಮ್ಗೆ ಇಲ್ಲಿ ಗಂಡ ಇಲ್ದೇವ್ರು ಇದ್ದಾರೆ, ವಯಸ್ಸಾದವರು ಇದ್ದಾರೆ, ಮಕ್ಕಳು ಇಲ್ದೇ ಇರೋರು ಇದ್ದಾರೆ. ಎಲ್ಲಾರು ಇರೋರೆ ಬಡ ಜನರು. ಸೌಕರ್ಯ ಅವರು ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ ಸರ್. ನಾವೆಲ್ಲ ಬಡ ಜನರು. ಈ ಫುಟ್ಪಾತ್ ಅಲ್ಲಿ ಗುಡ್ಡೆ ಹಾಕಿ ವ್ಯಾಪಾರ ಮಾಡಿದ್ರೇನೆ ನಮ್ಗೆ ಊಟ, ಮಕ್ಕಳು ಮರಿಗೆ ಊಟ. ಇಲ್ಲಿ ಓದಿದವರು ಸೆಕೆಂಡ್ PU ಫಸ್ಟ್ PU ಎಲ್ಲ ಓದಿದವ್ರಿಗೆಲ್ಲ ಕೆಲಸ ಸಿಗುತ್ತೆ. ನಾವು ಓದಿಲ್ಲ ಸರ್, ನಾವು ಝೀರೋ. ಇಲ್ಲಿ ಇರೋರಿಗೆಲ್ಲ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಅದಕ್ಕಿಂತ ನಾವು ಈ ಹೋರಾಟ ಮಾಡ್ತಾ ಇದೀವಿ. ನಮ್ಗೆ ಏನು ಇಲ್ಲ. ನೋಡ್ತಿರ್ಬೋದು ಇಲ್ಲಿ ಮಹಿಳಾ ರೈತರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಾರೆ. ನಮಗೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿಕೊಡಲು ಅನುವು ಮಾಡಿಕೊಡ್ಬೇಕು, ನಾವು ರೈಟ್ ಪಾರ್ಕಿಂಗ್ ಏನು ತೊಂದರೆ ಮಾಡಿಲ್ಲ, ಅವರು ನಮಗೆ ತೊಂದರೆ ಮಾಡ್ತಿದ್ರೆ. ಸುಮಾರು ದಿನಗಳಿಂದ ವ್ಯಾಪಾರ ಮಾಡಕ್ಕೆ ಬಿಡ್ತಿಲ್ಲ. ಹೀಗಾಗಿ ನಮಗೆ ವ್ಯಾಪಾರ ಮಾಡಿಕೊಡಲು ಅನುವು ಮಾಡಿಕೊಡಿ, ನಮಗೆ ಸಾಲ ಸುಲು ಇದೆ, ನಾವೆಲ್ಲ ಬಡವರು, ಇಲ್ಲಿ ಒಂದೊಪ್ಪತ್ತಕ್ಕಾಗಿ ದುಡಿತಾ ಇದ್ವು ಬೆಳಗ್ಗೆಯಿಂದ ರಾತ್ರಿವರೆಗೂ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಆ ವ್ಯಾಪಾರ ಮಾಡಿಕೊಡಲು ಅನುವು ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಿದ್ದಾರೆ. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓ ಟು ಯು.